ಹಾಸ್ಟೆಲ್ನಿಂದ ಹೊರಬರುತ್ತಿದೆ ದುರ್ನಾತ ನೀರು. ಅಕ್ಕಪಕ್ಕದ ಮನೆಯ ಬಾವಿಗೆ ಬಿಗ್ ಎಫೆಕ್ಟ್. ದೂರು ಕೊಟ್ಟರು ಡೋಂಟ್ ಕೇರ್ ವರ್ತನೆ. ರಸ್ತೆಯ ಪಕ್ಕದಲ್ಲೇ ಹರಿಯುತ್ತಿರುವ ಮಲ ವಿಸರ್ಜನೆಯ ನೀರು, ಕಲುಷಿತಗೊಂಡಿರುವ ಅಕ್ಕಪಕ್ಕದ ಮನೆಯ ಬಾವಿಯ ನೀರು, ದುರ್ನಾತದಿಂದ ಬಾಡಿಗೆ ಬಾರದೆ ಖಾಲಿಯಾಗಿ ಉಳಿದಿರುವ ಅಪಾರ್ಟ್ಮೆಂಟ್, ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಸಂಗ್ರಹಗೊಂಡಿರುವ ರೋಗ ರುಜಿನಗಳಿಗೆ ವಾಸಸ್ಥಳವಾಗಿರುವ ಚರಂಡಿ ನೀರು. ಈ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಇದೇ ಯುವರ್ ಸ್ಪೇಸ್ ಹಾಸ್ಟೆಲ್. ಮತ್ತು ಹತ್ತಿರ ಬಂದೋಣ ಈ ತೋಡಿನಿಂದ 10 ಫೀಟ್ ಒಳಗೆ ನಮ್ಮ ಕುಡಿಯುವ ನೀರು ಬಾವಿ ಉಂಟು. ಅದರದ್ದು ನೀರು ಕೂಡ ಅದಕ್ಕೆ ಸ್ಪ್ರೆಡ್ ಆಗ್ತಾ ಉಂಟು. ಈಗ ಹೋಗುವಾಗ ಅದು ನೀರು ಹಾಳಾಗಿದೆ. ಅದು ಇಲ್ಲಿ ರೆಂಟಿನವರು ಉಂಟಲ್ಲ, ನಮ್ಮ ಬಾಡಿಗೆ 2 ಮನೆ ಉಂಟಲ್ಲಿ, ರೆಂಟಿನವ್ರು ನಿಲ್ಲಕ್ಕೆ ಕೇಳ್ದಿಲ್ಲ. ಒಮ್ಮೆ ಬಿದ್ದವರು ಮತ್ತೊಮ್ಮೆ ಅವರು ಹೋಗ್ತಾರೆ ಸೀದಾ. ಸ್ಮೆಲ್ಲಿಗೆ ನಮಗೆ ನಿಲ್ಲಕ್ಕೆ ಆಗದಿಲ್ಲ. ಹೌದು, 300 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಕುತ್ತಾರು ಪದವಿನಲ್ಲಿರುವ ಈ ಹಾಸ್ಟೆಲ್ ನಿರ್ಮಾಣಗೊಂಡು 2 ವರ್ಷಗಳಾಗಿವೆ. ಬರೋಬ್ಬರಿ 350 ವಿದ್ಯಾರ್ಥಿನಿಯರು ಇರುವ ಈ ಹಾಸ್ಟೆಲ್ನಲ್ಲಿ ಸೂಕ್ತ ಚರಂಡಿ ವಿಲೇವಾರಿ ವ್ಯವಸ್ಥೆ ಅಥವಾ ಸೆಪ್ಟಿಕ್ ಟ್ಯಾಂಕ್ ವ್ಯವಸ್ಥೆಯೇ ಇಲ್ಲ. ಮಲ ವಿಸರ್ಜನೆಯ ನೀರು ಸಮೇತ ಇದೇ ತೋಡಿನಲ್ಲಿ ಹೋಗ್ತಾ ಇದೆ. ಸ್ಥಳೀಯರು 300 ಗ್ರಾಮ ಪಂಚಾಯತ್ಗೆ ಸತತವಾಗಿ ದೂರು ನೀಡಿದ ಹಿನ್ನೆಲೆ ಒಂದು ಬಾರಿ ಹಾಸ್ಟೆಲ್ಗೆ ಭೇಟಿ ನೀಡಿ ಇಂಗುಗುಂಡಿ ತೆರೆಯುವ ವಿಚಾರವನ್ನ ಪ್ರಸ್ತಾಪಿಸಿ ಬಳಿಕ ಮಣ್ಣನ್ನು ಹಾಕಿ ಮುಚ್ಚಿಸಿದ್ದಾರೆ. ಕೆಲ ದಿನಗಳಿಂದ ನೀರನ್ನ ಬಿಡ್ತಾ ಇರಲಿಲ್ಲ. ಆದರೆ ಇಂಗುಗುಂಡಿ ತೆಗೆದ ಕೆಲವೇ ದಿನಗಳಲ್ಲಿ ಅಕ್ಕಪಕ್ಕದ ಬಾವಿಗಳ ನೀರು ಸಂಪೂರ್ಣ ಕಲುಷಿತಗೊಂಡಿದೆ. ಈ ಬಗ್ಗೆ ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ಸರ್, ಇಲ್ಲಿ ಯುವರ್ ಸ್ಪೇಸ್ ಇಲ್ಲೇ ಇರುವಂಥದ್ದು ಹಾಸ್ಟೆಲ್. ಇಲ್ಲಿಂದ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಕೊಳಚೆ ನೀರೆಲ್ಲ ಇಲ್ಲಿ ಹೋಗ್ತಾ ಉಂಟು. ಇದೇ ರಸ್ತೆಯಲ್ಲಿ ಹೋಗ್ತಾ ಇರುವಂಥದ್ದು. ಇದರ ಪಕ್ಕದಲ್ಲೇ ನಿಮ್ಮ ಮನೆ ಇರುವಂಥದ್ದು. ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ನೋಡುವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆ ಇದೆ ಅಂತ. ಇದು ಎಷ್ಟು ತಿಂಗಳಿಂದ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತ? 1.5 ವರ್ಷ ಆಯಿತು. ಅದು ಎಷ್ಟು ಹೇಳಿದಾರೋ ಅವರು ಕೇಳುವುದಿಲ್ಲ. ನಮ್ಮನ್ನು ಎಷ್ಟು ರಿಕ್ವೆಸ್ಟ್ ಮಾಡಿದ್ದೇವೆ, ನಮಗೆ ಇಲ್ಲಿ ತೊಂದರೆ ಆಗ್ತದೆ, ಎಲ್ಲ ಊರಿನವರು ಎಲ್ಲರೂ ಸೇರಿ ಇದು ಹೋಗ್ಲಿಕ್ಕೆ ಆಗೋದಿಲ್ಲ ದಾರಿ. ಇಷ್ಟೆಲ್ಲ ಸಮಸ್ಯೆ ಈ ಪ್ರದೇಶದಲ್ಲಿ ತಾಂಡವವಾಡುತ್ತಿದ್ರು ಈ ಭಾಗದ ಕೌನ್ಸಿಲರ್ ಮಾತ್ರ ನನಗೂ ಈ ಭಾಗದ ಸಮಸ್ಯೆಗೂ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿದ್ದಾರೆ ಎಂಬುದು ಇಲ್ಲಿನ ಜನರ ಅಭಿಪ್ರಾಯ. ಹಾಸ್ಟೆಲ್ ತ್ಯಾಜ್ಯದಿಂದ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದರೂ ಹಾಸ್ಟೆಲ್ ನಡೆಸಿಕೊಂಡು ಹೋಗುತ್ತಿರುವವರು ಮಾತ್ರ ಸ್ಪಂದಿಸ್ತಾ ಇಲ್ಲ. ಯಾರು ಹಾಸ್ಟೆಲ್ ಮಾಲೀಕ ಅನ್ನೋದೇ ಜನರಿಗೆ ಗೊತ್ತಿಲ್ಲ. ಆದರೆ ಪಂಚಾಯತಿನಲ್ಲಿ ಈ ಹಾಸ್ಟೆಲ್ಗೆ ಸಂಬಂಧಪಟ್ಟವರ ಡೀಟೇಲ್ಸ್ ಇದ್ರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ. ಇನ್ನು ವಿಧಾನಸಭಾ ಸ್ಪೀಕರ್ UT ಖಾದರ್ ಅವರ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಬಂದ್ರೆ ಅದು ಕೂಡ ಈ ರೀತಿಯಾಗಿ ಬಂದ್ರೆ ಶೋಭೆ ತರಲ್ಲ. ಯುವ ಸ್ಪೇಸ್ ಅವರು ನೀರು ಬಿಡ್ತಾರೆ, ಡ್ರೈನೇಜ್ ಇದು ನೀರು ಇದು ಕ್ಲೀನ್ ಕೂಡ ಮಾಡೋದಿಲ್ಲ. ಎಲ್ಲ ಮಲ ಅದರಲ್ಲಿಯೇ ಬರ್ತಾ ಉಂಟು. ಇಲ್ಲಿ ಬಂದು ಎಲ್ಲ ಸೊಳ್ಳೆ ಆಗಿ ಎಲ್ಲ ಇದು ಆಗಿದೆ. ಒಮ್ಮೆ ಇದು ಆಗಿ ಡೆಂಗ್ಯೂ ಬಂದು ಎಲ್ಲ ಇದು ಆಗಿದೆ ಇಲ್ಲಿ ಎಲ್ಲರಿಗೆ. ಪುನಃ ಹಾಗೆ ಬಿಡ್ತಾ ಇದ್ದಾರೆ. ಎಷ್ಟು ಹೇಳಿದರೂ ಕೂಡ ಅವರು ಕೇಳೋದಿಲ್ಲ. ಅದಕ್ಕೊಂದು ಎಂತಾದರೆ ಇದರಿಂದ ಪಂಚಾಯತಿನಿಂದ ಅಥವಾ ಆರೋಗ್ಯ ಇಲಾಖೆಯಿಂದ ನಮಗೆ ಎಂತಾದರೂ ಇದು ಮಾಡಿಕೊಟ್ರೆ ಒಳ್ಳೆಯದು. ಸೊಳ್ಳೆ ಕಾಟ ಎಲ್ಲ ಉಂಟಲ್ಲಿ. ಅದಕ್ಕೋಸ್ಕರ ನಾವು 2 ಸಲ ಪಂಚಾಯತಿಗೆ 3 ಸಲ ಹೋಗಿ ಆಯ್ತಲ್ಲಿ. ನಾವು ಆಯಿತು ಸರಿ ಮಾಡ್ತೇನೆ ನಿಲ್ಲಿಸಿದೆ ಅಂತ ಹೇಳಿದರು. ಮೊನ್ನೆ ಕೂಡ ಇನ್ನು ನೀರು ಬಿಡೋದಿಲ್ಲ ಅಂತ ಹೇಳಿದರು PDO. ಈಗ ಪುನಃ ಬಿಡ್ತಾ ಇದ್ದಾರೆ. ಅಲ್ಲಿ ಗುಂಡಿಗೆ ಹಾಕಿ ಗುಂಡಿ ತೆಗೆದು ನೀರು ಬಿಟ್ಟು ಹತ್ತಿರದವರ ಬಾವಿ ಎಲ್ಲ ಹಾಳಾಗಿದೆ ಈಗ. ಇಲ್ಲಿ ನೋಡಬಹುದು, ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇದೆ. ಇಲ್ಲಿಯೇ ತ್ಯಾಜ್ಯ ನೀರು ಬಂದು ಶೇಖರಣೆಯಾಗಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಮೊದಲೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಅಷ್ಟಕ್ಕಷ್ಟೇ. ಹಾಗಿರುವಾಗ ಈ ರೀತಿ ಶಾಲೆಯ ಪಕ್ಕದಲ್ಲೇ ಇದ್ರೆ ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರ? ಬಡ ಮಕ್ಕಳು ಹೋಗುವ ಶಾಲೆ ಎಂದು ಉಡಾಫೆತನವೇ ತೋರುತ್ತಿದ್ದಾರಾ ಅಧಿಕಾರಿಗಳು ಅಥವಾ ಪ್ರಭಾವಿಗಳ ಕೈವಾಡವಿದೆಯಾ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಇವರದ್ದು ನನ್ನ ಮಗಳದ್ದು ಬಿಲ್ಡಿಂಗ್. ಇಲ್ಲಿ ಒಬ್ಬರು ಸೆಕ್ಯೂರಿಟಿಯನ್ನು ನಾವು ಇಟ್ಟಿದ್ದೇವೆ. ನಾವು ಈ ಪರಿಸರದಲ್ಲಿ ಸುಮಾರು ವರ್ಷದಿಂದ ಇದೆ. ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿ ಇದೆ. ನಾವು ಈ ಬಿಲ್ಡಿಂಗ್ ಕಟ್ಟಿ ಈಗ 3ನೇ ವರ್ಷ 4ನೇ ವರ್ಷ ಇದು. ನಾವು ಇಷ್ಟುವರೆಗೆ ಈ ಬಾವಿಯ ನೀರನ್ನೇ ಕುಡಿತಿದ್ದೆವು. ಪ್ರತಿ ಸಲ ಈ ಸಮಯದಲ್ಲಿ ಒಂದು 4 ಫೀಟ್ ನೀರು ಇಡ್ತಿದ್ವಿ ಬಾವಿಯಲ್ಲಿ. ಆದರೆ ಈ ಸಲ ಒಂದು 25-30 ಫೀಟ್ ನೀರಿದೆ ಈಗ. ಆದರೆ ಆ ನೀರು ಯಾವುದಕ್ಕೂ ಉಪಯೋಗ ಇಲ್ಲ. ನಾವು ಇದನ್ನು ಟೆಸ್ಟಿಗೆ ಕೂಡ ಕೊಟ್ಟಿದ್ದೇವೆ. ಟೆಸ್ಟಿಗೆ ಕೊಟ್ಟಾಗ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಮತ್ತು ಈಕೊಲೈ ಬ್ಯಾಕ್ಟೀರಿಯಾ 1600, ಅದು ನಿಜವಾಗಿ 0 ಇರಬೇಕು 100 ml ನೀರಲ್ಲಿ. ಅದು 1600 ಇದೆ. ಅದು ಕುಡಿಲಿಕ್ಕೆ ಯೋಗ್ಯ ಅಲ್ಲ, ಬಟ್ಟೆ ಒಗಿಲಿಕ್ಕೂ ಮೈಗೆ ಹಾಕ್ಲಿಕ್ಕೂ ಯೋಗ್ಯ ಅಲ್ಲ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ನಂತರ ನಾವು ಈ ರಿಪೋರ್ಟ್ ನೋಡಿ ಎಲ್ಲ ನಮ್ಮ ಫಸ್ಟಿಗೆ ಪಂಚಾಯತಿಗೆ, ಹೆಲ್ತ್ ಡಿಪಾರ್ಟ್ಮೆಂಟಿಗೆ, ಜಿಲ್ಲಾಧಿಕಾರಿಯವರಿಗೆ ಮತ್ತು ಪೊಲ್ಯೂಷನ್ ಬೋರ್ಡಿಗೆ ಮತ್ತು ಆರೋಗ್ಯ ಇಲಾಖೆಗೆ ಮತ್ತು ನಮ್ಮ ಇಲ್ಲಿ ಸ್ಪೀಕರ್ ಸಾಹೇಬರು ನಮ್ಮ ಕ್ಷೇತ್ರದವರು UT ಖಾದರ್ ಅಂತ ಅವರಿಗೂ ಮನವಿ ಕೊಟ್ಟು ಎಲ್ಲ ಆಗಿದೆ. ಆದರೂ ನಾನು ತುರ್ತಾಗಿ ಇದರ ಬಗ್ಗೆ ಏನಾದೊಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು.
ಇದರ ಬಗ್ಗೆ ಪಂಚಾಯತ್ನವರು ಮೊನ್ನೆ ಬಂದು ಇಲ್ಲಿಂದು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು 6 ತಿಂಗಳ ಮೊದಲಿಂದ ಈ ಸೀವೇಜ್ ನೀರು, ಕೊಳಕು ನೀರು, ಟಾಯ್ಲೆಟ್ ಪ್ಲಸ್ ಕಿಚನ್ ಮತ್ತು ಸ್ನಾನದ ನೀರನ್ನು ಹತ್ತಿರದ ತೋಡಿಗೆ ಬಿಡ್ತಿದ್ರು. ಆಗ ಊರಿನ ಪರಿಸರದವರು, ಶಾಲೆಯವರೆಲ್ಲ ಸೇರಿ ಅದಕ್ಕೆ ಅಬ್ಜೆಕ್ಷನ್ ಹಾಕಿದರು. ಅಬ್ಜೆಕ್ಷನ್ ಹಾಕಿದ್ದಕ್ಕೆ ಅವರಿಗೆ ಒಂದು ಇಂಗುಗುಂಡಿ ಮಾಡಿದರು. ಇಂಗುಗುಂಡಿ ಮಾಡಿದ ಮೇಲೆ ನಮ್ಮ ಬಾವಿಯಲ್ಲಿ ಹುಳ ಆಗಲಿಕ್ಕೆ ಶುರುವಾಯಿತು. ನಂತರ ನಮ್ಮ ನೀರು ಕುಡಿಯಲಿಕ್ಕೆ ಮೊನ್ನೆ ಜನವರಿ 20ರಿಂದ ಕುಡಿಯಲಿಕ್ಕೆ ಯೋಗ್ಯ ಅಲ್ಲ. 20ರವರೆಗೆ ನಾವು ಈ ಬಾವಿಯ ನೀರನ್ನು ಕುಡಿದಿದ್ದೇವೆ, ಸರಿ ಇತ್ತು, ಆವಾಗ ಏನು ತೊಂದರೆ ಆಗಲಿಲ್ಲ. 20ನೇ ತಾರೀಕಿಗೆ ನಮ್ಮ ಇಲ್ಲಿ ಇದ್ದ ಬಿಡರದವರು ನಮಗೆ ಫೋನ್ ಮಾಡಿ ವಾಸನೆ ಬರ್ತದೆ, ವಾಂತಿ ಬರ್ತದೆ, ನಾವು 2-3 ನಮ್ಮ ಈ ಬಿಲ್ಡಿಂಗ್ನವರು ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ ನಮಗೆ ಕಾಲ್ ಮಾಡಿದರು. ನಾವು ಇಮಿಡಿಯೇಟಾಗಿ ಬಂದು ಆ ನೀರನ್ನು ಟೆಸ್ಟಿಗೆ ಕೊಟ್ಟೆವು. ಅದು ಟೆಸ್ಟಿಗೆ ಕಲ್ಚರ್ ಟೆಸ್ಟ್ ಮಾಡಿ ಈ ರಿಪೋರ್ಟ್ ಬಂದು, ಬೇರೆ ಎಲ್ಲ ರಿಪೋರ್ಟ್ ಸರಿ ಇದೆ, ಈ ಕೊಲಾಯಿ ಮತ್ತು ಇದು ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಅದರಲ್ಲಿ ತುಂಬಿ ಹೋಗಿದೆ ಅಂತ ಅವರು ನಮಗೆ ರಿಪೋರ್ಟ್ ಕೊಟ್ಟರು. ನಾವು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ನಮ್ಮ ನೀರಿನ ಸಂಪನ್ನು ತೊಳೆದು ಹೊರಗಿನ ಟ್ಯಾಂಕರ್ ನೀರನ್ನು ತಂದು ಅದರಲ್ಲಿ ತುಂಬಿಸಿ ಎಲ್ಲರಿಗೆ ಅದೇ ನೀರನ್ನು ವ್ಯವಸ್ಥೆ ಮಾಡ್ತೇವೆ. ಈ ಬಾವಿಯ ನೀರನ್ನು ಗಿಡಗಳಿಗೆ ಸಮೇತ ಉಪಯೋಗಿಸೋದಿಲ್ಲ, ಯಾಕೆಂದರೆ ಅದರಿಂದ ತುಂಬ ಸೊಳ್ಳೆಗಳು ಈ ಪರಿಸರದಲ್ಲಿ ಹರಡಬಹುದು. ಈಗ ಪುನಃ ಅವರು ಏನು ಮಾಡಿದ್ದಾರೆ, ನಾವು ಪುನಃ ಅಲ್ಲಿ ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ಈ ನೀರನ್ನು ಇಂಗುಗುಂಡಿಗೆ ಬಿಟ್ಟದಲ್ಲ, ಇಲ್ಲಿಂದ ಪರಿಸರ ಎಲ್ಲ ಹಾಳಾಗಿದೆ. ಅದಕ್ಕೆ ನಮ್ಮ ಪಂಚಾಯತ್ನವರು ಬಂದು ಒಂದು 2 ಲೋಡ್ ಮಣ್ಣು ಆ ಇಂಗುಗುಂಡಿಗೆ ಹಾಕಿದ್ರು. ಇಂಗುಗುಂಡಿಯಲ್ಲಿ ಇದ್ದ ಎಲ್ಲ ಕಶ್ಮಲ, ಮಲ, ನೀರು ಮತ್ತು ಅಡಿಗೆದು ಮತ್ತು ಸ್ನಾನದ ನೀರು ಎಲ್ಲ ಅಲ್ಲೇ ಬಿಟ್ಟು ಅದರ ಮೇಲೆ ಮಣ್ಣನ್ನು ಹಾಕಿದರು. ಅವರ ಯಾವುದೇ ಪಿಟ್ಟನ್ನು ಅವರು ಖಾಲಿ ಮಾಡಲಿಲ್ಲ. ಅವರ ಪಿಟ್ಟಿಗೆ ಅದಲ್ಲದೆ ಬಾವಿಗೆ ಕೂಡ ಈ ಕೊಳಚೆ ನೀರನ್ನು ಬಿಟ್ಟಿದ್ದಾರೆ. ಅಂದರೆ ಅವರಿಗೆ ಬೇರೆ ಕಡೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇದರಿಂದಾಗಿ ನಮ್ಮ ಬಾವಿಗೆ ಬಂದ ಹೊಸರು ತುಂಬ ಮಲಿನಯುಕ್ತವಾಗಿದೆ. ನಮಗೆ ಕುಡಿಯಲಿಕ್ಕೆ ಆಗೋದಿಲ್ಲ, ವಾಸ ನಮಗೆ ಮಾತ್ರ ಅಲ್ಲ, ಈ ಪರಿಸರದ ಎಲ್ಲರಿಗೆ. ಈಗ ಪುನಃ ಅವರು ಏನು ಮಾಡಿದ್ದಾರೆ, ಅದನ್ನು 3 ಲೋಡ್ ಮಣ್ಣು ಹಾಕಿದ್ದಾರೆ ಪಂಚಾಯತ್ನವರು, ತೋಡಿಗೆ ಬಿಟ್ಟಿದ್ದಾರೆ. ಇಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಹತ್ತಿರದಲ್ಲಿ ಗೌರ್ಮೆಂಟ್ ಸರ್ಕಾರಿ ಶಾಲೆ ಮುನ್ನೂರು ಅಂತ ಇದೆ ಇಲ್ಲಿ. ಆ ಮಕ್ಕಳಿಗೆ ಕೂಡ ಡೆಂಗ್ಯೂ ಮತ್ತು ನಲ್ಲಿ ಪರಿಸರದವರಿಗೆಲ್ಲ ಡೆಂಗ್ಯೂ, ಮಲೇರಿಯಾ ಖಂಡಿತವಾಗಿ ಈ ಸಲ ಬರ್ತದೆ. ಅಂದರೆ ಅಷ್ಟು ವಾಸನೆ ಭರಿತವಾಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ. ಇದಕ್ಕೆ ಒಂದು ಇಮಿಡಿಯೇಟ್ ಆ್ಯಕ್ಷನ್ ತಗೊಂಡು ನಮಗೆ ಇಷ್ಟು ಒಳ್ಳೆ ನೀರನ್ನು ನಾವು ಬಾವಿಯ ನೀರು ಜನವರಿ 20ರವರೆಗೆ ಕುಡಿದ್ದೇವೆ, ನಮಗೆ ಹಾಗೆ ಮಾಡಿಕೊಡಲಿ ಅಂತ ನಾನು ವಿನಂತಿಸ್ತೇನೆ. ಒಟ್ಟಿನಲ್ಲಿ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸುತ್ತಿರುವ ಐವರ್ ಹಾಸ್ಟೆಲ್ನಿಂದ ಹೊರಬರುತ್ತಿರುವ ಮಲ ವಿಸರ್ಜನೆಯ ತ್ಯಾಜ್ಯ ನೀರಿಗೆ ಶಾಶ್ವತ ಪರಿಹಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕಲ್ಪಿಸಬೇಕು. ಸಾರ್ವಜನಿಕರಿಗೆ ಸ್ಪಂದಿಸಿ ತಕ್ಷಣವೇ ಹಾಸ್ಟೆಲ್ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿ ಸಾರ್ವಜನಿಕರ ಆಗ್ರಹ. ಸ್ಪೆಷಲ್ ರಿಪೋರ್ಟ್ ಉಳ್ಳಾಲವಾಣಿ ತೊಕ್ಕೊಟ್ಟು.